10ನೇ ತರಗತಿಯ ವಿದ್ಯಾರ್ಥಿಗಳ ಮೊದಲನೇ ಪಾಠದ 2ನೇ ಪ್ರಶ್ನೆ. ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಕಂಡುಹಿಡಿಯಿರಿ. ಲಸ ಇಂಟು ಮಸ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡ್ರಿ. ಏನಂತಾನ ಇಲ್ಲಿ ಕ್ವಶನ್ ಕೊಟ್ಟೆ, ಕ್ವಶನ್ ಏನ್ ಮಾಡ್ಬೇಕ್ರಿ, ಲಸ ಮತ್ತು ಮಸ ಕಂಡುಹಿಡಬೇಕ್ರಿ. ಲಸ ಮಸ ಕಂಡುಹಿಡಿದ್ರೆ ಏನ್ ಮಾಡ್ಬೇಕಂತ, ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡ್ರಿ ಅಂತಾನೆ. ಹ್ಯಾಂಗ್ ಮಾಡ್ಬೇಕು ನೋಡ್ರಿ, 26 ಮತ್ತು 91 ಏನ್ ಮಾಡ್ಬೇಕ್ರಿ, ಫಸ್ಟ್ ಮಸ ಮತ್ತು ಲಸ ಕಂಡುಹಿಡಿ ಮೇಲೆ ನಮಗೆ ಏನೈತ್ರಿ, ತಾಳೆ ನೋಡ ಸಿಗ್ತದೆ. ಪರಿಹಾರ ಏನ್ ಮಾಡ್ಬೇಕ್ರಿ, 26 ಮತ್ತು 91ರ ಏನ್ ಕಂಡುಹಿಡಬೇಕ್ರಿ, ಮಸ ಕಂಡುಹಿಡಬೇಕ್ರಿ. ಮಸ ಕಂಡುಹಿಡಬೇಕಂದ್ರೆ ಫಸ್ಟ್ ಯಾವ್ದು ಅಂಕಿ ಹಾಕೊಂಡಾರಿ, 26 ಹಾಕೊಂಡಾರಿ. 26 ಹಾಕೊಂಡಾಗ ಈ ಬಿಡಿ ಸ್ಥಾನ ಯಾವ್ದು ಅಂಕಿ ಅದರಿ, 6 ಅದರಿ. ಅದು 6 ಎಂಬುದು ಏನದರಿ, ಒಂದು ಸಮ ಸಂಖ್ಯೆ ಅದರಿ. ಸಮ ಸಂಖ್ಯೆ ಇದ್ರೆ ಕಂಪಲ್ಸರಿ ಯಾವ ಮಧ್ಯ ಭಾಗ ಐತ್ರಿ, 2 ಮಧ್ಯ ಭಾಗ ಐತಿಲ್ಲರಿ. 2 ಒಂದಲ್ಲೇ 2 ಮೂರಲೆ ಎಷ್ಟು ಐತಿರಿ, 6 ಐತಿರಿ. 13 ಎಂಬುದು ಏನಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಅದ. ಯಾವ್ದಾರಿ, ಅವಿಭಾಜ್ಯ ಸಂಖ್ಯೆ ಅದ. ಅದು ಕಡೆಯಿಂದ ಅದು 13 ಎಂಬುದು ಯಾವ ಮಧ್ಯ ಐತಿರಿ, 13 ಒಂದಲ್ಲೇ 13 ಹೋಯ್ತಿದ್ರಿ. ಬರ್ಕೋಬೇಕ್ರಿ. ಫಸ್ಟ್ 26ರ ಮ ಸ ಹ ಎಷ್ಟು ಬಂತ್ರಿ, 2 ಇಂಟು 13 ಬಂತ್ರಿ. ಎಷ್ಟು ಕಂಡುಹಿಡಬೇಕ್ರಿ, ನಾ 91 ಕಂಡುಹಿಡಬೇಕಿಲ್ಲ ರೀ. 7 ಒಂದಲ್ಲೇ 7 ರೀ. ಈಚೆಗೆ ಎಷ್ಟು ಉಳಿತ್ರಿ, 2 ಉಳಿತಿಲ್ಲ ರೀ. 7 ಮೂರಲೆ 21 ರೀ. 13 ಒಂದಲ್ಲೇ 13 ರೀ. 13 ಅಂದ್ರೆ 13 ಯಾಕೆ ಹೋಯ್ತದ, ಒಂದು 13 ಎಂಬುದು ಏನಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಅದ. ಅವಿಭಾಜ್ಯ ಸಂಖ್ಯೆಗಳು ಏನೈತರಿ, ತನ್ನ ಮಧ್ಯೆ ತಾನೇ ಮಾತ್ರ ಏನೈತರಿ ಭಾಗ ಹುಡ್ಕೋತಾರ. ಗೊತ್ತಿದ್ರ 91ರ ಮ ಸ ಎಷ್ಟು ಬಂತ್ರಿ, 7 ಇಂಟು 13. ನಮಗೆ ಏನ್ ಮಾಡೋದ ಈಗ, 26 ಮತ್ತು 91ರ ಮ ಸ ಕಂಡುಹಿಡದಲ್ಲ ರೀ. ನೋಡ್ರಿ ಇಲ್ಲಿ ಒಂದೇ ನೋಡಿ, ಇಲ್ಲಿ ಏನ್ ಮಾಡ್ಬೇಕ್ರಿ, ಮ್ಯಾಲಿನ ಅಂಕಿ ಮತ್ತು ತೆಳಗಿನ ಅಂಕಿಗಳು ನೋಡ್ಕೋತ ಹೋಗ್ಬೇಕ್ರಿ. ಫಸ್ಟ್ ಮ್ಯಾಲ ಎಷ್ಟು ಅದರಿ ಅಂಕಿ, 2 ಅಂಬದರಿ. ತೆಳಗೆ 2 ಅದ ಏನು ಇಲ್ಲ ರೀ. 2 ಇದ್ರೆ ಏನ್ ಮಾಡ್ತಿದ್ರಿ, ರೌಂಡ್ ಹಾಕೋತಿದಾರೆ. ಗೊತ್ತಿತ್ತಲ್ಲ. ಇಲ್ಲಿ ನೆಕ್ಸ್ಟ್ ಅಂಕಿ ಹೋದರೆ 13 ಅದ. ತೆಳಗೆ ಎಷ್ಟು ಅದ 13. ಈ 13 ಏನ್ ಮಾಡ್ಕೊಂಡ, ಒಂದು ರತ್ತ ಹಾಕೊಂಡಾರಿ. ಗೊತ್ತಿತ್ತಲ್ಲ. ಎರಡು ಅಂಕಿಗಳು ಏನವ ಸಮವಲ್ಲರಿ. ಅದು ಕೂಡ ಏನ್ ಮಾಡ್ಕೊಂಡಾರಿ, ರತ್ತ ಹಾಕೊಂಡಾರಿ. ರತ್ತ ಹಾಕೊಂಡ ಮೇಲೆ ಎರಡು ಅಂಕಿಗಳು ಸೇರಿ ಏನ್ ಮಾಡ್ಕೊಂಡಾರಿ, ನಾ ಒಂದೇ ಅಂಕಿ ಇಟ್ಕೊಂಡಾರಿ. ಎಷ್ಟು ಇಟ್ಕೊಂಡಾರಿ, 13 ಅಂಬದು ಇಟ್ಕೊಂಡಾರಿ. 26 ಮತ್ತು 91ರ ಮಸ ಎಷ್ಟು ಅದರಿ, 13 ಅದರಿ. ನಮಗೆ ಏನ್ ಕಂಡುಹಿಡಬೇಕ್ರಿ, ಮಸ ಕಂಡುಹಿಡಬೇಕು. ಏನ್ ಮಾಡ್ಬೇಕ್ರಿ, ಮಸ ಕಂಡುಹಿಡದಲ್ಲ. ಈಗ ಏನ್ ಕಂಡುಹಿಡಬೇಕ್ರಿ, ಲಸ ಹ ಕಂಡುಹಿಡಬೇಕ್ರಿ. ಲಸ ಕಂಡುಹಿಡಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕ್ರಿ, ಆ ರತ್ತ ಹಾಕಿನ ಅಂಕಿಗಳು ಬಿಟ್ಟು ಉಳಿದಿನ ಅಂಕಿಗಳು ಏನ್ ಮಾಡ್ಬೇಕ್ರಿ, ನಾವು ಇಕ್ಕೋಬೇಕಿಲ್ಲ ರೀ. 2 ಇಂಟು 7 ಇಟ್ಕೊಂಡ್ರಿ. ಈ ಮಸದ ಎಷ್ಟು ಆನ್ಸರ್ ಬಂದಿದ್ರಿ, 13 ಅಂಬದು ಬಂದಿದ್ದಲ್ಲ. ಆ 13 ಅಂಬದಲ್ಲಿ ಇಕ್ಕೋಬೇಕಿಲ್ಲ ರೀ. 14 ಇಂಟು 13 ಗುಣಾಕ ಮಾಡ್ರೆ ನಮ್ಮ ಆನ್ಸರ್ ಎಷ್ಟು ಬರ್ತೀರಿ, 182 ಬರ್ತೀರಿ. ಎಷ್ಟು ಬರ್ತೀರಿ, 182 ಬರ್ತೀರಿ. 26 ಮತ್ತು 91ರ ಲಸ ಎಷ್ಟು ಬಂತ್ರಿ, 182 ಬಂತ್ರಿ. ನಮ್ಮ ಮಸ ಎಷ್ಟು ಬಂತ್ರಿ, 13 ಬಂತ್ರಿ. 13 ಬಂದ ನಮ್ಮ ಲಸ ಮತ್ತು ಮಸ ಕಂಡಿ ಮೇಲೆ ಏನ್ ಮಾಡ್ಬೇಕ್ರಿ, ತಾಳೆ ನೋಡ್ಬೇಕಿಲ್ಲ ರೀ. ತಾಳೆ ನೋಡೋ ಸೂತ್ರ ಏನದರಿ, a ಇಂಟು ಬಿ ಬ್ರಾಕೆಟ್ ಕ್ಲೋಸ್ ಸಮನಾಗಿದೆ ಲಸಹ ಇಂಟು ಮಸಹ ಹಾಕೋಬೇಕ್ರಿ. ಇಲ್ಲಿ ಎ ವ್ಯಾಲ್ಯೂ ಎಷ್ಟು ಇಕ್ಬೇಕು ಸರ್, ಬಿ ವ್ಯಾಲ್ಯೂ ಎಷ್ಟು ಇಕ್ಬೇಕಂದ್ರು ನೀವು ಕ್ವಶನ್ 2 ಅಂಕಿಗಳು ಕೊಟ್ಟನಲ್ಲ ರೀ. 2 ಅಂಕಿ. ಮೊದಲನೇ ಅಂಕಿ ಏನಾಗಿರ್ತೀರಿ, ಎ ಆಗಿರ್ತೀರಿ. ಸೆಕೆಂಡ್ ಅಂಕಿ ಏನಾಗಿರ್ತೀರಿ, ಬಿ ಆಗಿರ್ತಿಲ್ಲ ರೀ. ಮೊದಲನೇ ಅಂಕಿ ಎಷ್ಟು ಅದರಿ, 26 ಇಂಟು ಸೆಕೆಂಡ್ ಅಂಕಿ ಎಷ್ಟು ಅದರಿ, 91 ಅದರಿ. ಸಮನಾಗಿದೆ. ಲಸ ಎಷ್ಟು ಅದರಿ, 182 ಇಂಟು ಮಸ ಎಷ್ಟು ಅದರಿ, 13 ಅದರಿ. 13 ಅದಲ್ಲ. ಫಸ್ಟ್ 26 ಇಂಟು 91 ನಮ್ಮದು ಏನ್ ಮಾಡ್ಕೋಬೇಕ್ರಿ, ಗುಣಾಕಾರ ಮಾಡ್ಕೋಬೇಕ್ರಿ. ಆನ್ಸರ್ ಎಷ್ಟು ಬರ್ತದೆ, 1 6 1 2 2 ಇಂಟು 9 6 54. ಕೈಲ ಎಷ್ಟು 54 ಅಂದ್ರೆ ಕೈಲ ಎಷ್ಟು ಬರ್ತದೆ, ಕೈಲ ಎಷ್ಟು ಐತ್ರಿ, 5 ಐತ್ರಿ. ಐತಲ್ಲ ರೀ. 9 2 18 5 ಕೂಡಿಸಿದ್ರೆ ಎಷ್ಟು ಬಂತ್ರಿ, 23 ರೀ. 6 2 4 ಕೂಡಿಸಿದ್ರೆ ಎಷ್ಟು ಬಂತ್ರಿ, 6 3 2 ಎಷ್ಟು ಬಂತ್ರಿ, 2366 ಬಂತ್ರಿ. ಬಂತಿಲ್ಲ ರೀ. ಈಗ ನೆಕ್ಸ್ಟ್ ಯಾವ ಕ್ವಶನ್ ಕೂಡಿಸ್ಕೋಬೇಕು, ಈ ಕಡೆಯಿಂದ ಲಸ ಮತ್ತು ಮಸ ಕೂಡಿಸ್ಕೋಬೇಕ್ರಿ. 182 ಇಂಟು 13 3 2 6 3 8 24. ಕೈಲ ಎಷ್ಟು ರೀ, 2 3 ಒಂದಲೇ 3. ಕೈಲ 5 2 ಕೂಡಿಸಿದ್ರೆ ಎಷ್ಟು ಐತ್ರಿ, 5 ಐತ್ರಿ. ಇಂಟು 1 2 2 1 8 8 1 ಒಂದಲ್ಲಿ 6 4ದ 2 ಕೂಡಿಸಿದ್ರೆ 6 8ದ 5 ಕೂಡಿಸಿದ್ರೆ ಎಷ್ಟು, 13. ಕೈಲ 1 ಕೂಡಿಸಿದ್ರೆ ಎಷ್ಟು ಐತ್ರಿ, 2 ಐತ್ರಿ. ಎಷ್ಟು ಬಂತ್ರಿ, 2360
ಆರ್ ಬಂತ್ರಿ ಬಂದಿಲ್ಲ ರೀ ಈ ಕಡೆ ಆನ್ಸರ್ ಏನಂದ್ರೆ ಸಮ ಈ ಕಡೆ ಆನ್ಸರ್ ಏನಂದ್ರೆ ಸಮ LS ಮತ್ತು RH ಏನದ ರೀ ಕರೆಕ್ಟ್ ಅದ ರೀ ಆ 10ನೇ ಎಕ್ಸಾಮ್ ದಾಗ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿ ಉತ್ತರ ಅದು ಗೊತ್ತೈತಿಲ್ಲ ಕಂಪಲ್ಸರಿ ಕೇಳು ಎಷ್ಟು ಮಾರ್ಕ್ಸ್ ಕೇಳಬಹುದು ರೀ 3 ಮಾರ್ಕ್ಸ್ ಕೇಳಬಹುದು ಇಷ್ಟ